ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ 2026 ಪಂದ್ಯಾವಳಿಯನ್ನು ಮೇ 16ರಿಂದ 24ರವರೆಗೂ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಪೋಷಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ್ ಸರ್ಜಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಕ್ರೀಡೆ ಎಂದರೆ ಅದು ಫುಟ್ಬಾಲ್ ಆಗಿದ್ದು 500 ಕೋಟಿಗೂ ಹೆಚ್ಚು ಜನ ಇದನ್ನು ವೀಕ್ಷಿಸುತ್ತಾರೆ. 30 ವರ್ಷಗಳ ನಂತರ ಈ ಪಂದ್ಯಾವಳಿ ಶಿವಮೊಗ್ಗದಲ್ಲಿ ನಡೆಯುತ್ತಿದೆ. ಶಿವಮೊಗ್ಗದಲ್ಲಿ ಫುಟ್ಬಾಲ್ಗಾಗಿ ಪ್ರತ್ಯೇಕ ಕ್ರೀಡಾಂಗಣವಿಲ್ಲದ ಕಾರಣ ವಾಜಪೇಯಿ ಬಡಾವಣೆಯ ಹಾಕಿ ಮೈದಾನದ ಪಕ್ಕ ನೂತನ ಮೈದಾನ ನಿರ್ಮಿಸಲು ಜಾಗವನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥ ಒಂದು ಕ್ರೀಡೆ ಅಂದರೆ ಅದು ಫುಟ್ಬಾಲ್ ಅಂತ ಹೇಳಿ. ಸುಮಾರು 500 ಕೋಟಿ ಜನರು ಫುಟ್ಬಾಲ್ನ ವೀಕ್ಷಣೆಯನ್ನು ಮಾಡ್ತಾರೆ. ಬಹಳ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂಥ ಒಂದು ಕ್ರೀಡೆ ಅಂದರೆ ಅದು ಫುಟ್ಬಾಲ್. ಸುಮಾರು 50 ವರ್ಷ ಆಗಿದೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರಾರಂಭವಾಗಿ. ಈ 50 ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಸುಮಾರು 30 ವರ್ಷಗಳ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಜರುಗಲಿದೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ, ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ನಡೆಯಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 18 ಕ್ಲಬ್ಗಳು, ಫುಟ್ಬಾಲ್ ಕ್ಲಬ್ಗಳು ಈಗ ಆಲ್ರೆಡಿ ಇದೆ. ಶಿವಮೊಗ್ಗ ಜಿಲ್ಲೆಯ ಫುಟ್ಬಾಲ್ ಅಸೋಸಿಯೇಷನ್ನು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ನ ಅಫಿಲಿಯೇಟೆಡ್ ಆಗಿ ಇದೆ ಅಂತ ನಮಗೆಲ್ಲ ತಿಳಿದು ಬಂದಿದೆ. ಈ ಲೀಗ್ ಪಂದ್ಯಾವಳಿಯಲ್ಲಿ ಸುಮಾರು 6 ಜಿಲ್ಲೆಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇಲ್ಲಿ ಫುಟ್ಬಾಲ್ ಲೀಗ್ ಮ್ಯಾಚು ರೌಂಡ್ ರಾಬಿನ್ ಮಾದರಿಯಲ್ಲಿ, ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಫೇಸ್ ಮಾಡುವಂಥ ಒಂದು ಅವಕಾಶ. ರೌಂಡ್ ರಾಬಿನ್ ಮಾದರಿಯಲ್ಲಿ ಈ ಫುಟ್ಬಾಲ್ ಲೀಗ್ ಮ್ಯಾಚು ಆಗ್ತದೆ. ಇದು ಟೋಟಲ್ಲು ಈ ಲೀಗ್ ಮ್ಯಾಚಸ್ಸು 16ನೇ ತಾರೀಕು ಆಗ್ತದೆ, 17ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು ಮತ್ತು 24ನೇ ತಾರೀಕು. ಪ್ರತಿದಿನವೂ ಬೆಳಿಗ್ಗೆ 7:00ವರೆಗೆ ಮ್ಯಾಚ್ ಇರ್ತದೆ, ಮಧ್ಯಾಹ್ನ 2 ಗಂಟೆಗೆ ಇರ್ತದೆ, 2:15, ಸಂಜೆ 4:00ವರೆಗೆ ಮ್ಯಾಚಸ್ ಇರುತ್ತೆ. ಒಂದು ದಿನಕ್ಕೆ 3 ಲೀಗ್ ಮ್ಯಾಚಸ್ ಇರುತ್ತೆ. 24ನೇ ತಾರೀಕು ಸಂಜೆ 4 ಗಂಟೆಗೆ ಸಮಾರಂಭ ಕೂಡ ಜರುಗಲಿದೆ. ಫುಟ್ಬಾಲಿಗೆ ಒಳ್ಳೆ ಇತಿಹಾಸ ಇದೆ. ಹಾಗಾಗಿ ಎಲ್ಲ ಫುಟ್ಬಾಲ್ ಪ್ರೇಮಿಗಳು ಇಲ್ಲೇನು ಇದ್ದಾರೆ ಅವರೆಲ್ಲರೂ ತುಂಬ ಪ್ರೆಷರೈಸ್ ಮಾಡಿ ಒಂದು ಜಾಗನೂ ಕೂಡ ಐಡೆಂಟಿಫೈ ಮಾಡಿದ್ದೇವೆ. ಇಲ್ಲಿ ವಾಜಪೇಯಿ ಬಡಾವಣೆಯಲ್ಲಿ ಒಂದು ಹಾಕಿ ಗ್ರೌಂಡ್ ಇದೆ. ಹಾಕಿ ಗ್ರೌಂಡ್ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಜಾಗವನ್ನು ಇಲ್ಲಿನ ಶಾಸಕರು, ಸಂಸದರು ಮತ್ತು ಜಿಲ್ಲಾ ಮಂತ್ರಿಗಳ ಹತ್ರ ಡಿಸ್ಕಷನ್ ಕೂಡ ಆಗಿದೆ. ಅದಕ್ಕೆ ಹೇಗಾದರೂ ಮಾಡಿ ಅಲ್ಲಿ ಒಂದು ಒಳ್ಳೆಯ ಗ್ರೌಂಡನ್ನು, ಫುಟ್ಬಾಲ್ಗೆ ಮೀಸಲಾಗಿರುವಂಥ ಒಂದು ಗ್ರೌಂಡನ್ನು ಮಾಡಬೇಕು ಅಂತ ಸುಮಾರಷ್ಟು ಜಾಗದಲ್ಲಿ ಅದೇ ಬೆಸ್ಟ್ ಜಾಗ ಅಂತ ಅನಿಸಿದ್ದು. ಅದನ್ನು ರಿಕ್ವೆಸ್ಟು ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇಷ್ಟೆಲ್ಲ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಆದಾಗ ಒಂದು ಫುಟ್ಬಾಲ್ ಗ್ರೌಂಡು ಕೂಡ ಬೇಕು ಅನ್ನೋ ಎಲ್ಲ ಕ್ರೀಡಾಪಟುಗಳ ಆಸೆಯ ಮೇರೆಗೆ ಅದನ್ನು ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಆಗಿದೆ.